ಹಿಯರಿಂಗ್ ತನಕ ಸ್ಟೇ ಇದೆ ಅಷ್ಟೇ. ಅದು ಡೀಟೇಲ್ಸನ್ನು ಅವ್ರು ಇನ್ನೂ ನಾವು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ, ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವ್ರು 1 ವಾರ ಅಂದರೆ ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ. ಅದಾದಮೇಲೆ ನಮ್ಮ ಅಡ್ವೊಕೇಟ್ಸು ಅದನ್ನು ಆರ್ಗ್ಯುಮೆಂಟ್ ಮಾಡಿ ನಮ್ಮದೇನು ಸ್ಟ್ಯಾಂಡ್ ಇದೆ ಸರ್ಕಾರದ್ದು ನೋಡಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಜನೌಷಧಿ ಕೇಂದ್ರಗಳು ಅವರ ಸ್ಥಾಪನೆ ಮಾಡೋದು ನಮಗೇನು ಅಭ್ಯಂತರ ಇಲ್ಲ, ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಅದನ್ನು ಸ್ಪಷ್ಟಪಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಅವರು ಕೋರ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ನಿಲುವನ್ನು ತಿಳಿಸ್ತಾರೆ. ನಾವೇನು ಹೇಳ್ತಾ ಇದ್ವಿ, ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು? ಕಮ್ಮಿ ದರದಲ್ಲಿ ಜನರಿಗೆ ಔಷಧಿ ಸಿಗಬೇಕು ತಾನೇ, ಇದು ಕೇಂದ್ರ ಸರ್ಕಾರದ ಒಂದು ಸದುದ್ದೇಶ ಇದೆ, ಅದರಲ್ಲೇನು ಎರಡು. ಆದರೆ ಅದು ಎಲ್ಲಿ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು. ಮಾರ್ಕೆಟಲ್ಲಿ ದುಬಾರಿ ಮಾರ್ತಾರೆ ಅಂತ ಅವರೊಂದು ಅನಿಸಿಕೆಯಿಂದ ಜನೌಷಧಿ ಕೇಂದ್ರಗಳು ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಜನರಿಗೆ ಬೇರೆ ಮೆಡಿಕಲ್ ಸ್ಟೋರ್ಗಿಂತ ಕಮ್ಮಿ ರೇಟಲ್ಲಿ ಸಿಗುತ್ತದೆ, ಅಂದರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋದು ಉದ್ದೇಶ ಇದೆ. ಆದರೆ ಇವ್ರೇನು ಮಾಡ್ತಾ ಇದ್ದಾರೆ, ಅದನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ. ಉದ್ದೇಶನೇ ಇಲ್ಲ ಅದರದ್ದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಔಷಧಿಯನ್ನು ಮಾರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಂದ ಈ ನಿಲುವು ಈಗಿಂದಲ್ಲ. ಹಿಂದೆ ಮಿನಿಸ್ಟರ್ ಇದ್ದಾಗೂ ಐ ಟುಕ್ ದ ಸೇಮ್ ಸ್ಟ್ಯಾಂಡ್. ಐ ಹ್ಯಾವ್ ನಾಟ್ ಅಲೌಡ್ ಎನಿ ಜನೌಷಧಿ ಕೇಂದ್ರ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಷ್ಟೇ, ನಮ್ದು ಅಷ್ಟೇ ಇರೋದು. ಅವ್ರ ಸ್ಟ್ಯಾಂಡ್ ಬೇರೆ ಈಗ ಹಾಕಿರೋದು ಅದೆಲ್ಲ ವೆಚ್ಚಗಳು ಎಲ್ಲ ಇದಾಗುತ್ತೆ ಅನ್ನೋ. ಏನು ವೆಚ್ಚ ಆಗುತ್ತೆ? ಎಕ್ಸಿಸ್ಟಿಂಗ್ ಮೆಡಿಕಲ್ ಶಾಪ್ಸ್ ಏನಿದಾವೆ ಅವರೆಲ್ಲ ನಾವು ಖರ್ಚು ಮಾಡಿದ್ದೀವಿ, ನಮಗೆ ತೊಂದರೆ ಆಗುತ್ತೆ. ಗೊತ್ತಿಲ್ಲ ಅದು ಅವ್ರದ್ದೇನೇನು ಆರ್ಗ್ಯುಮೆಂಟ್ ಮಾಡಲಿ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಅಲ್ಟಿಮೇಟ್ಲಿ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ, ವಿ ಆರ್ ಆಲ್ ಬೌಂಡ್ ಬೈ ಕೋರ್ಟ್ಸ್ ವರ್ಡಿಕ್ಟ್, ದಟ್ಸ್ ಡಿಫ್ರೆಂಟ್ ಇಶ್ಯೂ. ಬಟ್ ವಿ ವಿಲ್ ಲೈಕ್ ಟು, ನಾವು ಸರ್ಕಾರದ ನಿಲುವನ್ನು ಭಾಳ ಕ್ಲಿಯರಾಗಿ ಸ್ಪಷ್ಟಪಡಿಸ್ತೀವಿ. ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಜನೌಷಧಿ ಕೇಂದ್ರಗಳು ಬೇಡ ಅಂತಕ್ಕಂಥದ್ದು ಸರ್ಕಾರದ ಪಾಲಿಸಿ ಇದೆ. ಇಟ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನೋಡಿ, ಯಾರ್ದೋ ನೀವು ಆ್ಯಸ್ ಎ ಜರ್ನಲಿಸ್ಟ್ ನೀವು ಅನಲೈಸ್ ಮಾಡಿ, ಯಾರೋ ಒಬ್ಬ ವ್ಯಕ್ತಿಗೆ ಅನುಕೂಲ ಆಗೋದು ನೋಡ್ತೀರಾ ಅಥವಾ ಸಾರ್ವಜನಿಕ ಹಿತಾಸಕ್ತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನಮ್ಮದು ಇಲ್ಲ. ಇನ್ನೂ ಇಟ್ ಈಸ್ ನೋಡಿ, ಕೋರ್ಟ್ ಇನ್ನೂ ವರ್ಡಿಕ್ ಕೊಟ್ಟಿಲ್ಲ. ಇಟ್ ಈಸ್ ಓನ್ಲಿ ಟೆಂಪರರಿ ಅವರಿಗೆ ನೆಕ್ಸ್ಟ್ ಹಿಯರಿಂಗ್ ತನಕ ರಿಲೀಫ್ ಕೊಟ್ಟಿರೋದು ಅಷ್ಟೇ. ಇದು ಕೋರ್ಟ್ ವಿಲ್ ಡೆಲಿಬ್ರೇಟ್ ಆನ್ ದ ಇಶ್ಯೂಸ್, ವಿಲ್ ಟ್ರೈ ಟು ಕನ್ವಿನ್ಸ್ ದ ಕೋರ್ಟ್. ಕೇಳಿ, ನಾನು ನಿಮಗೆ ನಿಮ್ಮ ಮಾಧ್ಯಮದವರು ನಾನು ಕಳೆದ ಸಾರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೊರಗಡೆ ಚೀಟಿ ಬರೋದ್ರ ಬಗ್ಗೆ ನೀವೇನಾದರೂ ಆದೇಶ ಮಾಡಿದ್ದೀರಾ ಅಂದ್ರೆ ಆದೇಶ ಕಾಪಿ ಹಾಕಿದ್ದೀನಿ ನಿಮಗೆ. ಎಲ್ರಿಗೂ ಬಂದಿದೆ ನೋಡಿ. ನಾನು ನಿಮ್ಗೆ ಕೆಲವು ಒಂದು ನಿಮಿಷ ಕೆಲವು ಪತ್ರಕರ್ತರ ಒಂದು ನಾನು ಅವರಿಗೆ ವಾಟ್ಸಪ್ ಹಾಕಿದ್ದೀನಿ. ನಾವೊಂದು ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದೀವಿ, ಏನಂದರೆ ಯಾರೂ ಕೂಡ ಹೊರಗೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು. ಪ್ರಿಸ್ಕ್ರಿಪ್ಷನ್ ನಿಮಗೇನಾದರೂ ಬೇಕಿದ್ದರೆ ನೀವು ಮೇಲಧಿಕಾರಿಗಳಿಗೆ ತರಿಸ್ಕೊಡ್ಬೇಕು, ಅಥವಾ ಅವ್ರ ಪರ್ಮಿಷನ್ ತೊಗೊಂಡು ಏನೋ ಎಕ್ಸ್ಟ್ರಾರ್ಡಿನರಿ ಕೇಸಸ್ ಪರ್ಮಿಷನ್ ಆಫ್ ದ ಹೈಯರ್ ಅಥಾರಿಟಿನೇ ನೀವು ಕೊಡ್ಬೋದು. ಅಲ್ಲಿ ತನಕ ಕೊಡಬಾರ್ದು. ಕೊಂಡ್ರೆ ನಿಮ್ಮ ಮೇಲೆ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ಆದೇಶ ಇದೆ. ನಿಮ್ಗೆ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ. ಯಾರು? ಅಲ್ಲಲ್ಲ, ಹೊರಗೂ ಇದಾವೆ ಜನೌಷಧಿ ಕೇಂದ್ರಗಳು. ಇಲ್ಲಿ ಯಾಕೆ ಬರಬೇಕು? ಈಗ ಮಾರ್ಕೆಟಲ್ಲಿನೂ ಜನೌಷಧಿ ಕೇಂದ್ರ ಇದಾವೆ, ಅಲ್ಲಿ ಹೋಗ್ಲಿ. ಏನು ಬೇರೆ ನೋಡಿ, ನಾನು ಈಗ ತಾನೇ ಈಗ ಕೇಳಿ, ಇಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ, ಎಲ್ಲೂ ದೇಶಾದ್ಯಂತ ಎಲ್ಲೂ ಇರಲ್ಲ. ಈಗ ನಾನು ನಿಮಗೊಂದು ಇಲ್ಲಿ ನಾನು ಬಂದಿರತಕ್ಕಂಥದ್ದು ಪತ್ರಿಕಾ ಭವನಕ್ಕೆ ಬಂದಿರತಕ್ಕಂಥದ್ದು ಪತ್ರಕರ್ತರ ಒಂದು ಚೆಕಪ್, ಕಾರ್ಡಿಯಾಕ್ ಚೆಕಪ್ಪು ಒಂದು ಹಿಂದೆನೇ. ಇದು ಈ ಇಶ್ಯೂಗೇನು ಸಂಬಂಧ ಇಲ್ಲ. ನಾವು ಹೇಳಿ 2 ತಿಂಗಳಾಯಿತು. ಈಗ ಅದನ್ನು ಮಾಡಬೇಕು ಅಂತ 600 ಜನ ಪತ್ರಕರ್ತರಿಗೆ ನಾವು ವಾರಕ್ಕೆ ಸ್ಯಾಟರ್ಡೇ ಸಂಡೇ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದು ಉದ್ಘಾಟನೆಗೆ ಬಂದಿದ್ದೀನಿ. ನಾನು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 15 ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ 450 ಇರೋ OPD 650 ಆಗಿದೆ. 50% ಇನ್ಕ್ರೀಸ್ ಆಗಿದೆ. ಥ್ರೂಔಟ್ ಸ್ಟೇಟ್ ಜಾಸ್ತಿ ಆಗಿದೆ. ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಟ್ಕೊಂಡು ಬರ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ ಅಂತ. ದಯವಿಟ್ಟು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ, ಇದೇನೋ ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು. ಅದು ಇಲ್ಲಿವರೆಗೆ ICMR ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ
ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೆ ಏನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಯಾವುದೂ ಆ ರೀತಿ ಇಲ್ಲ, ಇನ್ನೂ ರಿಸರ್ಚ್ ನಡೀತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೊಂದು ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು. ಒಂದು ಕಮಿಟಿಯನ್ನು ಮಾಡಿದ್ದೀವಿ, ಎಲ್ಲ ಡೆತ್ಸನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಅದು ನಡೀತಾ ಇದೆ. ಅದು ಬಂದ ಮೇಲೆ ನಾವು ಸ್ಪಷ್ಟೀಕರಣ. ಜಯದೇವದಲ್ಲಿ ECG ಮಾಡುವಂಥ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಅಂದರೆ ಇಲ್ಲ, ನಾನೀಗ ಬಟ್ ಇಬ್ಬರೇ ಈಗ ಲೋಡ್ ಜಾಸ್ತಿ ಆಗಿರೋದ್ರಿಂದ ವರ್ಕ್ ಆಗ್ತಾ ಇಲ್ಲ ಲೋಡ್ ಜಾಸ್ತಿ ಆಗಿರೋದ್ರಿಂದ ನಾವೀಗ ಅಡಿಷ್ನಲ್ ಅವರಿಗೆ ಸ್ಟಾಫಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ರಿಗೆ. ಇಲ್ಲಿ ಏನೇನು ಅಡಿಷ್ನಲ್ ಸ್ಟಾಫ್ ಬೇಕೋ ಕೊಡಿಸ್ತೀವಿ. ಆಮೇಲೆ ಹಾಸನದೇನು ಕೇಸ್ ಇದೆಯಲ್ಲ, ಅಲ್ಲಿ ನಾವು ಸ್ಪೆಸಿಫಿಕ್ಕಾಗಿ ನಮ್ಮ ಜಯದೇವ ಡೈರೆಕ್ಟ್ರಿಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ಕೂಡ ಅಲ್ಲಿ ಸ್ಥಳೀಯ ಹಾಸನ್ ಡೈರೆಕ್ಟ್ರ್ ಸಂಪರ್ಕದಲ್ಲಿ ಯಾವ್ಯಾವ ಕೇಸಸ್ ಆಗಿದೆ ಅಲ್ಲ ಅನಲೈಸ್ ಮಾಡ್ತಾ ಇದ್ದಾರೆ. ಅದರೆಲ್ಲ ಬ್ಯಾಕ್ಗ್ರೌಂಡ್ ತೆಗೆದುಕೊಂಡು ನಾವು ಒಂದು ರಿಪೋರ್ಟನ್ನು ಕಾರ್ಡಿಯಾಲಜಿಸ್ಟ್ ಇಲ್ಲ ಅಂತ ನೋಡಿ. ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಜನರಲ್ಲಿ ತಪ್ಪು ಮಾಹಿತಿ ಹೋಗ್ಬೋದು. ಯಾವುದೇ ಮೆಡಿಕಲ್ ಕಾಲೇಜಲ್ಲಿ ಇದು ಕಾರ್ಡಿಯಾಲಜಿ ಇಸ್ ಸೂಪರ್ ಸ್ಪೆಷಲೈಸೇಷನ್. ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಹಾಗಾಗಿ ಎಲ್ಲ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ. ಇದು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರೋದ್ರಿಂದ ಅಲ್ಲಿ ಕಾರ್ಡಿಯಾಲಜಿಸ್ಟು ಆನ್ ಕಾಲ್ ಇರ್ತಾರೆ, ಅಥವಾ ಆನ್ ಕಾಂಟ್ರಾಕ್ಚುಯಲ್ ಇರ್ತಾರೆ, ಅಥವಾ NHML ತೊಗೊಂಡಿರ್ತಾರೆ. ಹಾಗಾಗಿ ಇವತ್ತು ನಮಗೆ ಮೈಸೂರು ಜಯದೇವ ಆಗಿರ್ಬೋದು, ಕಲಬುರಗಿ ಜಯದೇವ ಆಗಿರ್ಬೋದು, ಬೆಂಗಳೂರು ಜಯದೇವ ಆಗಿರ್ಬೋದು, ಸಾಕಷ್ಟು ಫೆಸಿಲಿಟಿ ಇದೆ ಜನರಿಗೆ. BPL ಕಾರ್ಡ್ ಇದ್ದವರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ. ಯಾರೂ ಜನ ಆತಂಕ ಪಡಬೇಕಾಗಿಲ್ಲ. ನನ್ನ ಒಂದು ಸಲಹೆ ಏನಂದರೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಜನರಿಗೆ, ವಿಶೇಷವಾಗಿ ಯುವಕರಲ್ಲಿ. ಇದು ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ, ನಮ್ಮ ಯುವಕರ ಏನಾಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ.